ಎವ್ರಿವನ್, ನಮಸ್ಕಾರಂ, ಸುಗಮಾಣೋ. ಇವತ್ತೊಂದು ಮಲಯಾಳಿ ಕುಟ್ಟಿ ಚೇಚಿ ಲುಕ್ಕಲ್ಲಿ ಇದ್ದೀನಿ ನಾನು. ಇವತ್ತು ಆಫೀಸಲ್ಲಿ ಓಣಂ ಸೆಲೆಬ್ರೇಷನ್ ಇದೆ, ಸೊ ಹಾಗಾಗಿ ಈ ತರ ಒಂದು ಲುಕ್ಕಲ್ಲಿ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆದಷ್ಟು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ಗೋನ್ ಟು ಟೇಕ್ ಇಟ್ ಥ್ರೂ ಯು ಆಲ್ ಅಂಡ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಡಾಕ್ಯುಮೆಂಟ್ ಇಟ್, ರೈಟ್? ಸೊ ಇವಾಗ ಐ ಆಮ್ ಆನ್ ಮೈ ವೇ ಟು ಆಫೀಸ್. ನೋಡೋಣ ಹೇಗಿರುತ್ತೆ ಸೆಲೆಬ್ರೇಷನ್ಸ್, ಹೇಗಿರುತ್ತೆ, ಅಂಡ್ ಐ ಆಮ್ ಗೋನ್ ಟು ಶೋ ಮೈ ಫುಲ್ ಲುಕ್ ಆಸ್ ವೆಲ್. ಸೊ ಐ ಥಿಂಕ್ ಒಂದು ಮಲಯಾಳಿ ಚೇಚಿ ಲುಕ್ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಅದೇನದು ಚಾಂದ್ ಏನೋ ಹೇಳ್ತಾರೆ, ಅದು ಗೊತ್ತಿಲ್ಲ, ಅದೊಂದು ಇದ್ರೆ ಇನ್ನೂ ಪರ್ಫೆಕ್ಟ್ ಆಗ್ತಿತ್ತು. ಆ್ಯಂಡ್ ಎಲ್ಲ ರೆಡಿಯಾಗಿ ಇವಾಗ ಸ್ವಲ್ಪ ಹಿಂದೆ ನೆನ್ಸ್ಕೊಂಡೆ ದಟ್ ಐ ಫಾರ್ಗಾಟ್ ಮೈ ಮೂಗುತ್ತಿ. ನಿನ್ನೆ ಮಳೆ ಎಲ್ಲ ಬರ್ತಿತ್ತು, ಅವಾಗಲೇ ಹೋಗ್ಬಿಟ್ಟು ನಾನು ಹೊಸದು ತಗೊಂಡೆಲ್ಲ ಬಂದೆ. ಶಿಟ್, ಐ ಫಾರ್ಗಾಟ್. ಅಫ್ಕೋರ್ಸ್ ಆ ಮಳೆನಲ್ಲಿ ಹೋಗಿ ತಂದಿರೋ ಎಫರ್ಟ್ನ ಅಂತೂ ನಾನು ವೇಸ್ಟ್ ಆಗಕ್ ಬಿಡಲ್ಲ. ಮನೆಗೆ ಕಾಲ್ ಮಾಡಿ ಪೋರ್ಟರ್ ಮಾಡಕ್ ಹೇಳಿದೀನಿ, ಬೈಸ್ಕೊಂಡಾಯ್ತು. ಲೆಟ್ ಇಟ್ ಬಿ, ದಟ್ಸ್ ಫೈನ್. ನಾನಂತೂ ಅಷ್ಟು ಈಸಿಯಾಗೆಲ್ಲ ಕಾಂಪ್ರಮೈಸ್ ಆಗಲ್ಲ, ಬೇಕಂದ್ರೆ ಬೇಕು. ಸೊ ದಟ್ಸ್ ಇಟ್. ಸೊ ನೋಡೋಣ ಹೇಗಿರುತ್ತೆ ಡೇ ಅಂತ ಐಮ್ ಗೋನಾ ಕ್ಯಾಪ್ಚರ್ ಆಸ್ ಮಚ್ ಪಾಸಿಬಲ್. ಸೊ ವೆಲ್ಕಮ್ ಟು ಮೈ ಓಣಂ ಎಪಿಸೋಡ್. ಆಕ್ಚುಲಿ ಈ ತರ ಲುಕ್ ಅಲ್ಲಿ ಫಸ್ಟ್ ಟೈಮ್ ಅಲ್ವಾ ರೆಡಿ ಆಗಿರೋದು, ಅದು ಕಾಟನ್ ಸ್ಯಾರಿ ಅಂಡ್ ಈ ತರ ಒಂದು ಲುಕ್. ಅಯ್ಯೋ, ಅದಕ್ಕೋಸ್ಕರ ನಂಗೆ ನಗು ಬರ್ತಾ ಇದೆ. Yeah, let it be there. We have to enjoy every movement, every day in our life. ನಾಳೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು ಅಲ್ವಾ? ನೋಡ್ರ ಫುಲ್ ತೋರಿಸ್ತೀನಿ. ಸಾಯಿ ಪಲ್ಲವಿ ಅಂತ ಹೇಳ್ತಿದ್ದಾರೆ ಗಿರೀಶ. ನೀವ್ ಯಾಕೆ ವೈಟ್? ನೀವು ಚೆನ್ನಾಗಿದ್ದೀರಾ ಆಕ್ಚುಲಿ. ಮೈ कैसे हूं? आई एम रिकॉर्डिंग राइट. ವರ್ಕ್ ಮಾಡೋ ಮೂಡಲ್ಲಂತೂ ಯಾರೂ ಇಲ್ಲ. ಎವ್ರಿಬಡಿ ಈಸ್ ಇನ್ ದ ಸೆಲೆಬ್ರೇಷನ್ ಮೂಡ್. ಸೆಲ್ಫೀಸ್ ಆ್ಯಂಡ್ ಫೋಟೋಸ್ ಆ್ಯಂಡ್ ವಿಡಿಯೋಸ್. Meanwhile, we wait for the actual celebration to start. Usually every year there is Onam celebration at my office, but ಈ ಸಲದಂತೂ ತುಂಬಾ ಸ್ಪೆಷಲ್ ಆ್ಯಂಡ್ ತುಂಬಾ ಸಖತ್ತಾಗಿ ಸೆಲೆಬ್ರೇಷನ್ ಆಯಿತು ಅಂತಲೇ ಹೇಳ್ಬೋದು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಐ ಲುಕ್ ಲೈಕ್. ಆ್ಯಂಡ್ ಇಷ್ಟು ವರ್ಷ ಸೆಲೆಬ್ರೇಷನ್ ಇದ್ರೂ ಕೂಡ ನಾನು ಫಸ್ಟ್ ಟೈಮ್ ಈ ಒಂದು ಲುಕ್ ಟ್ರೈ ಮಾಡಿರೋದು. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋಂಥ ಲುಕ್. ಆ್ಯಂಡ್ ಇವತ್ತಿಂದ ಸೆಲೆಬ್ರೇಷನ್ ಈ ಥರ ಸ್ಟಾರ್ಟ್ ಆಯಿತು. ಆ್ಯಂಡ್ ಜಸ್ಟ್ ಟೇಕ್ ಅ ಲುಕ್ ಆಟ್ ಇಟ್. ಒಂದು ಅರ್ಧ ಮುಕ್ಕಾಲು ಗಂಟೆ ಕ್ಯಾಂಪಸ್ ಅಂತೂ ನೆಕ್ಸ್ಟ್ ಲೆವೆಲ್ ವೈಬಲ್ ಇತ್ತು. ಆ ಸ್ಟೂಡೆಂಟ್ಸ್ದು ಎನರ್ಜಿ, ಐ ಡೋಂಟ್ ನೋ ವೇರ್ ದೇ ಗಾಟ್ ಸೊ ಮಚ್ ಎನರ್ಜಿ ಫ್ರಮ್ ಅಂತ. ಲೈಕ್ ಲಿಟ್ರಲಿ ಇಟ್ ವಾಸ್ ಆನ್ ಫೈರ್. ಆ್ಯಂಡ್ ಫೈನಲಿ ದ ಎಂಟ್ರಿ ಆಫ್ ಮಾವಿಲಿ ಹ್ಯಾಪನ್ಸ್. ನನಗೊಂದು ಕ್ಲೂನೂ ಕೂಡ ಇರಲಿಲ್ಲ ಈ ಥರ ಒಂದು ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ದ್ಯಾಟ್ ವಾಸ್ ಡ್ಯಾಮ್ ಗುಡ್. ಎಂಟೈರ್ ಕ್ಯಾಂಪಸ್ ಬಂದು ಒಂದು ನೆಕ್ಸ್ಟ್ ಲೆವೆಲ್ ವೈಬಲ್ ಇತ್ತು ಮಾತ್ರ. ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಅಂತೂ ಹೇಳೋದೇ ಬೇಡ, ಆ ಲೆವೆಲ್ಗಿತ್ತು. ಆ್ಯಂಡ್ ಫೈನಲಿ ವಿ ಆಲ್ ವೇಟೆಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್.
ಓ ಮೈ ಗಾಡ್, ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ ನಾನು ಇಷ್ಟೊಂದು ಡಾನ್ಸ್ ಮಾಡಿದ್ದೀನಿ ಅಂತ ಈಗ ಅನ್ನಿಸ್ತಾ ಇದೆ. ಬಟ್ ಇಷ್ಟು ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ನಾನು ಕ್ಯಾಂಪಸಲ್ಲಿ ಡಾನ್ಸ್ ಮಾಡಿರೋದು. ಆ್ಯಂಡ್ ಐ ಥರೋಲಿ ಎಂಜಾಯ್ಡ್ ದೋಸ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಮೇಲೆ ಸುಮಾರು ಹೊತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು, ಸಖತ್ತಾಗಿರೋ ಪ್ರೋಗ್ರಾಮ್ಸ್ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಬಾಯ್ಸ್ ವರ್ ಕ್ಯೂಟರ್ ದೆನ್ ಗರ್ಲ್ಸ್ ಅಂತ ನಂಗೆ ಅನಿಸ್ತು. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಎಲ್ಲರೂ. ಮ್ಯೂಸಿಕ್ ಜೊತೆ ಹಾಕುವಂಥ ಆಪ್ಷನ್ ಇದ್ದಿದ್ರೆ ಸಖತ್ತಾಗಿರ್ತಿತ್ತು. ಆ್ಯಂಡ್ ಐ ವಿಶ್ ಯೂಟ್ಯೂಬ್ ಹ್ಯಾಡ್ ದಟ್ ಆಪ್ಷನ್, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ. ನಾನಂತೂ ಅಲ್ಲಿ ಕೂತ್ಕೊಂಡು ಲಿಟ್ರಲಿ ನನ್ನ ಕಾಲೇಜ್ ಡೇಸ್ನ ರೀಕಾಲ್ ಮಾಡ್ಕೊತಾ ಇದ್ದೆ. ಬಟ್ ಐ ಆಮ್ ಸೋ ಫಾರ್ಚುನೇಟ್ ಟು ಬಿ ವರ್ಕಿಂಗ್ ಹಿಯರ್, ಬಿಕಾಸ್ ನಂಗೆ ಯಾವತ್ತೂ ಕಾಲೇಜ್ ಇನ್ನೂ ಬಿಟ್ಟು ಹೋಗಿದ್ದೀನಿ ಅಂತ ಫೀಲೇ ಬರೋಲ್ಲ. ಯಾವಾಗಲೂ ಕಾಲೇಜ್ ವೈಬ್, ಸ್ಟೂಡೆಂಟ್ಸ್ ವೈಬ್, ಫಂಕ್ಷನ್ಸ್ ಅದು ಇದು ಅಂತ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇರೋದ್ರಿಂದ ಐ ಸ್ಟಿಲ್ ಹ್ಯಾವ್ ದ್ಯಾಟ್ ಫೀಲ್. ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಆಮ್ ಹಿಯರ್ ಡೆಫಿನೆಟ್ಲಿ. ಹಾಗೆ ಸಖತ್ತಾಗಿರೋ ಒಂದು ಕಲ್ಚರಲ್ ಈವೆಂಟ್ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಆ್ಯಂಡ್ ಓಣಂ ಸೆಲೆಬ್ರೇಷನ್ ಅಂತಂದರೆ ಸದ್ಯ ಇರಲೇಬೇಕು. ಓಣಂ ಸದ್ಯ ಅಂತಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು, ಪ್ಲಸ್ ಕಂಪ್ಲೀಟ್ಲಿ ಪ್ಯೂರ್ ವೆಜಿಟೇರಿಯನ್ ಊಟ ಇರುತ್ತೆ. ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಪಲ್ಯ, ಪಾಯಸ ಎಲ್ಲನೂ ಇರುತ್ತೆ. ಆ್ಯಂಡ್ ಇಟ್ ಈಸ್ ರಿಯಲಿ ಅಮೇಝಿಂಗ್ ಟು ಹ್ಯಾವ್. ಆ ಒಂದು ದಿನ ಅಂತೂ ಎಲ್ಲೋ ನಾವು ಕೇರಳದಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲೇ ಕೊಟ್ಬಿಡ್ತು. ಅಷ್ಟು ಟ್ರೆಡಿಷ್ನಲ್ ಆಗಿ ಸೂಪರ್ ಆಗಿ ಸಖತ್ತಾಗಿತ್ತು. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ರೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್ ದ ನಂಬರ್ ಆಫ್ ಟೇಕ್ಸ್ ದಟ್ ವಿ ಹ್ಯಾವ್ ಟೇಕನ್. ಒಂದು 15 to 20 ಟೇಕ್ಸ್ ಅಂತೂ ಆಗಿರ್ಬೋದು ಒಂದು ಸ್ಮಾಲ್ ರೀಲ್ ಮಾಡೋದಕ್ಕೆ. ಬಟ್ ಆಫ್ಕೋರ್ಸ್ ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್ ಒಂದು ರೀಲ್ ಮಾಡೋ ಅಷ್ಟರಲ್ಲಿ. ಬಟ್ ದ ಪಾಯಿಂಟ್ ಈಸ್ ವಿ ಡಿಡ್ಂಟ್ ಗಿವ್ ಅಪ್. ಲಾಸ್ಟ್ ಕರೆಕ್ಟಾಗಿ ಬರೋ ತನಕನೂ ಟ್ರೈ ಮಾಡ್ತಾನೆ ಇದ್ವಿ. ಸೊ ದ್ಯಾಟ್ಸ್ ದ ಮೆಮರಿ. ಆ್ಯಂಡ್ ಆನ್ ದಿ ಅದರ್ ಸೈಡ್ ಸುಮಾರಷ್ಟು ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲ ನಡೀತಾನೆ ಇತ್ತು. ಬಟ್ ನಾವೆಲ್ಲ ಟಯರ್ಡ್ ಆಗಿದ್ವಿ ಅಂತ ಅಂದ್ಬಿಟ್ಟು ರೀಲ್ಸ್ ಇದು ಮಾಡಿಕೊಂಡು ಡೇನ ಎಂಡ್ ಮಾಡಿದ್ವಿ. ಆ್ಯಂಡ್ ಸೊ ದ್ಯಾಟ್ಸ್ ಅಬೌಟ್ ಇಟ್ ಇನ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ಇಟ್. See you in the next one. Until then, bye bye. Take care. Lots and lots of love. Bye bye. See you.